ಕಲೆ ಬಗ್ಗೆ ಆಸಕ್ತಿ ಹೋಗಿ ಬಿಟ್ಟಿದೆ. ಗ್ರಾಮೀಣ ಕಲೆಗಳನ್ನ ಯಾರು ಕಲಿತಾ ಇಲ್ಲ ಅಂತ ಯಾರಿಗೂ ಘೋಷಣೆ ಮಾಡಂಗಿಲ್ಲ ರೀ. ಅದಕ್ಕೆ ತಂಗಿ ಅಂತ ಕರೆದ್ರಲ್ಲಿ ಅಲ್ಲಿ ನೋಡ್ರಿ ಆಜುಬಾಜು ಯಾರು ಇಲ್ಲ. ಬಹುಶಃ ನಾನೇ ಹೆಣ್ಮಗ ಅಂತ ತಿಳ್ಕೊಂಡಾರು. AI ಯುಗ ಬಂದ್ಮೇಲೆ ಎಲ್ಲಾನು AI ಹಾಕ್ತಾರೆ, ವಿಡಿಯೋ ಬರುತ್ತೆ ಆರಾಮಾಗಿ. ಅಂದ್ರೆ ಇದನ್ನ ನಾವು ಮಾಡ್ಬೇಕು, ಇದಕ್ಕೊಂದು ಜೀವ ತುಂಬಬೇಕು ಅಂತ ಅವರಲ್ಲಿ ಆಸಕ್ತಿ ಹೆಂಗ್ ಮೂಡಿಸ್ಬೇಕು? ಸ್ತ್ರೀ ಪಾತ್ರಗಳನ್ನ ಮಾಡಿ ಸ್ತ್ರೀ ಪಾತ್ರಕ್ಕೆ ಜೀವ ತುಂಬಿದೀರಾ. ಮುಂದಿನ ಜನ್ಮ ಅಂತಿದ್ರೆ ಸ್ತ್ರೀಯಾಗಿ ಹುಟ್ಲಿಕ್ಕೆ ಆಸೆ ಪಡ್ತೀರಾ? ಅಲ್ಲಿ ಬಾಗಲ್ದಾಗಿನಂತ ನೋಡುವ ನೀನು ನನ್ನ ಮಗಳ ಗತಿಯದಿ ನಾವೊಂದು ಮಾತು ಹೇಳ್ತಾನೆ ಕೇಳಬೇಕು ಅಂತ ಹೇಳ್ರಿ, ನಾವೇನಾರು ತೆಪ್ಪಬೇಕು ಅಂತ ಹೇಳಿ ಅವಾಗ ಅವ್ರು ಏನ್ ಹೇಳಿದ್ರ, ನೋಡಿ ನೀವು ಹೊಟ್ಟಿ ಪಾಡಿಗಾಗಿ ಹಿಂಗ ಉದ್ಯೋಗ ಮಾಡ್ರಿ, ನಾಟಕ ಮಾಡ್ತೀರ ಮಾಡ್ರಿ, ಆದ್ರೆ ನೀವು ಗರ್ಭಿಣಿದ್ದಾಗ ಮಾಡಕ್ ಹೋಗ್ಬಾರ್ವ. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕರದಂಟು ನಗರಿ ಗೋಕಾವಿ ನಾಡಿನ ಹಿರಿಯ ಸಾಹಿತಿಗಳು, ಜನಪದ ತಜ್ಞರು, ಶ್ರೀಕೃಷ್ಣ ಪಾರಿಜಾತದಂತಹ ಸಣ್ಣಾಟ ದೊಡ್ಡಾಟಗಳನ್ನ ಕುರಿತು ಲೇಖನಗಳನ್ನ ಕೂಡ ಬರೆದಿದ್ದಾರೆ. ಸ್ವತಃ ಕೃಷ್ಣ ಕೊರಬಂಜಿಯಾಗಿ ನಮ್ಮೆಲ್ಲರನ್ನ ರಂಜಿಸಿರುವಂತಹ ಹಿರಿಯ ಕಲಾವಿದರಾಗಿರುವಂತಹ ಶ್ರೀಯುತ ಈಶ್ವರ್ ಚಂದ್ರ ಬೆಟಗೇರಿ ಸರ್ ಅವರು ಇವತ್ತು ಅವರ ಕಲಾಲೋಕದ ಪಯಣವನ್ನ ಕೇಳೋಣ. ಬೇಕಾಂತ ಶ್ರೀಮಂತಿಗೆ ಬರಲಿ, ಅಹಂಕಾರ ಬರಬಾರದು. ಬೇಕಾಂತ ವಿದ್ಯೆ ಬರಲಿ, ಅಹಂಕಾರ ಬರಬಾರದು. ಬೇಕಾಂತ ಜೊತೆಗೆಗಳು ಬರಲಿ, ಅಹಂಕಾರ ಬರಬಾರದು. ಎಲ್ಲಿ ಅಹಂಕಾರ ಬರ್ತದ ನಾಶಕ್ಕೆ ಆಗ್ತದೆ. ಇಂಥ ಸುಸಮಯದೊಳಗೆ ನಿಮಗೆ ಗೊತ್ತಾಯ್ತು ಪಾರಿಜಾತ ಅಂದ್ರೆ ಏನು, ಜನ್ಮ ರಹಿತವಾದಂತ ವಸ್ತು ಈ ಪಾರಿಜಾತ ತಂದೆಗೆತ್ತಾರೆ. ಮತ್ತೆ ಯಾವ ಯಾವ ನಾಟಕಗಳನ್ನ ಮಾಡಿದ್ರಿ, ಬಯಲಾಟಗಳನ್ನ ಮಾಡಿದ್ರಿ? ಕಲಾವಿದ ಅನುಕೂಲ್ರಿ ಪ್ರತಿಯೊಂದಕ್ಕೆ ಸ್ಪಂದನೆ ಮಾಡಬೇಕಾಗತ್ರಿ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಶಿವಕುಮಾರ ಸ್ವಾಮಿಗಳಲ್ಲಿ ಸೂತ್ರಧಾರ ಪಾತ್ರ ಮಾಡಿದ್ರಿ. ಆಮೇಲೆ ನಮ್ಮ ಸಂಗ್ಯಾ ಬಾಳರಿ, ಇದು ಒಂದು ಸಣ್ಣದೊಳಗ ಏನಂತಂದ್ರೆ ಕೆಲವೊಂದು ಇದಕ್ಕೆ ಹೆಣ್ಮಕ್ಳಿಗೆ ಅಂತಂದ್ರೆ ಅವ್ರ ಸಂಭಾವನೆ ಬಹಳ ಕೊಡ್ಬೇಕಾಗ್ತದ್ರಿ. ಕೆಲವೊಂದ್ ಕಡೆ ಹೋಗ್ಬೇಕಾದ್ರೆ ಉಳಿದವ್ರಿಗೆ ಪಾಪ ಪಗಾರನ ಮಾಡಿದಂಗೆ ತಿಳ್ಕೊಂಡ್ರಿ. ಅಲ್ಲಲ್ಲಿ ಸಣ್ಣ ಪಟ್ಟಣ ಕೆಲವರಿಗೆ ಬೆಂಗಳೂರು ಮೈಸೂರು ಹೋಗುವಾಗ ಗಂಗಾ ಪಾತ್ರ ಮಾಡಿದ್ರಿ ಸಂಗ್ಯಾ ಬಾಳೆ ಅಂತ ಸಣ್ಣದೊಳಗ್ರಿ. ಮತ್ತೆ ನೀವು ಬಲವಂತ ಬಸವಂತ ಅನ್ನುವಂತ ಒಂದು ಬರ್ತದ್ರಿ, ಅದು ಸಣ್ಣಾಟ ರೀ. ಅದರೊಳಗೂ ಒಂದು ರಾಧಾ ಪಾತ್ರ ಮಾಡಿದ್ರಿ. ಈಗ ನೀವು ಹೇಳಿದ್ರಿ ಕೆಲವೊಂದು ಇದ್ರ ಪ್ರಸಂಗಗಳನ್ನು ಆಗಿರ್ತಾವ್ರಿ. ನಾವು ಮೇಲೆ ಗಣೇಶೋತ್ಸವದ ಬೇರ್ನಗಡ್ಡೆ ಸೀತಾ ಪಾತ್ರ ಮಾಡಿದ್ರಿ. ಸೀತಾ ಪಾತ್ರ ಅಂದ್ರೆ ಆಕೆ ಗರ್ಭಿಣಿ ಇರ್ತಾಳೆ. ಗರ್ಭಿಣಿ ಅಂತಂದ್ರೆ ಹೊಟ್ಟೆಯನ್ನು ಮಾಡ್ಕೊಂಡು ಬೆಳಿತಾರ್ರಿ, ಅಭಿನಯ ಮಾಡ್ತಾರ್ರಿ. ಅದನ್ನ ನಾವು ಕೇವಲ ನಟರು ಅಭಿನಯ ಮಾಡ್ತಿರ್ತೀವಿ. ಆ ನೋಡುವ ಪ್ರೇಕ್ಷಕರು ಏನ್ ಮಾಡ್ತಿರ್ತಾರಂದ್ರ ಅದು ನಿಜವಾಗಿನೂ ಆಗ್ತದೆ ಅಂತ ಆ ಲೋಕದಾಗ ಇರ್ತಾರೆ. ಹೀಗಾಗೈತಿ ಅದು. ಸೀತಾ ಲಕ್ಷ್ಮಣ ಕಾಡಿಗೆ ಬಿಟ್ಟು ಕೊಡ್ಲಿ ಒಮ್ಮೆಲೆ ಆಕೆಗೆ ಆಘಾತ ಆಗಿ ಕೆಳಗಡೆ ಬಿದ್ದು ಬಿಡ್ತಾರೆ. ಬಿದ್ದ ನಂತರ ಅಷ್ಟ್ರಾಗ ವಾಲ್ಮೀಕಿ ಮಹರ್ಷಿಗಳು ಬಂದು ಈಗ ಸಾಂತ್ವನ ಮಾಡಿ ಏನ್ ಕಾಳಜಿ ಮಾಡ್ಬೇಡವಾ, ನನ್ನ ಮಗಳ ಗತಿ ನಿಮ್ ಜೋಪ ಮಾಡ್ದ ಕರ್ಕೊಂಡು ಹೋಗ್ತಾರೆ ಸನ್ನಿವೇಶ ಮುಗೀತ್ರಿ. ನಂತರ ನಾನು ಅದು ಡ್ರೆಸ್ ಚೇಂಜ್ ಮಾಡ್ಬೇಕಾಗಿತ್ತಲ್ರಿ. ಅದು ನಾನು ನಮ್ಗೊಂದು ಮೇಕಪ್ ಮಾಡ್ಲಿಕ್ಕೆ ಅಲ್ಲಿ ಹೋಗಿದ್ದೀರಿ. ಯಾಕಂದ್ರೆ ಮುಂದ ಗರ್ಭಿಣಿ ಇದ್ದಾರೆ. ಇನ್ನ ಅದು ಮುಗಿಸಿ ನೆಕ್ಸ್ಟ್ ಬರ್ಬೇಕಾಗಿತ್ರಿ. ಮಕ್ಕಳ ಲೋಕೇಶರಿ ಆ ಡ್ರೆಸ್ ಒಳಗೆ ನನಗೆ ಹಿಂದಿಂದ ಒಬ್ರು ಬಂದಿದ್ರು ಹಿರಿಯ ಮನುಷ್ಯರ. ಅವ್ರು ಬಂದು ಏನ್ ಕೇಳಿದ್ರು ತಂಗಿ ಅಂತ ಕರೆದ್ರಲ್ಲಿ. ಅಲ್ಲಿ ನೋಡ್ರಿ ಆಜುಬಾಜು ಯಾರು ಇಲ್ಲ. ಬಹುಶಃ ನಾನೇ ಹೆಣ್ಮಗ ಅಂತ ತಿಳ್ಕೊಂಡಾರು ಅಂತೇಳಿ ಅವ್ರು ಬಂದ ಒಳಗ್ ಬರಿ ಅಂತ ನಾವೇನಾರು ತಪ್ಪು ಮಾಡಿದ್ರೆ ಹೇಳ್ತಾರೆ. ಅವ್ರು ಕೇಳಿದ್ಮೇಲೆ ಅವ್ರು ಏನ್ ಅಂತಂದ್ರಿ, ಒಳಗ್ ಬರ್ಲಿಲ್ಲ ಅವ್ರು. ಅಲ್ಲಿ ಬಾಗಲ್ದಾಗಿನಂತ ನೋಡುವ ನೀನು ನನ್ನ ಮಗಳ ಗತಿಯದಿ ನಾವೊಂದು ಮಾತು ಹೇಳ್ತಾನೆ ಕೇಳಬೇಕು ಅಂತಂದ್ರೆ ಆತ್ರಿ ಹೇಳ್ರಿ, ನಾವೇನಾರು ತೆಪ್ಪಿರ್ಬೇಕು ಅಂತ ಹೇಳಿ ಅವಾಗ ಅವ್ರು ಏನ್ ಹೇಳಿದ್ರ, ನೋಡಿ ನೀವು ಹೊಟ್ಟಿ ಪಾಡಿಗಾಗಿ ಹಿಂಗ ಉದ್ಯೋಗ ಮಾಡ್ರಿ, ನಾಟಕ ಮಾಡ್ತೀರ ಮಾಡ್ರಿ, ಆದ್ರೆ ನೀವು ಗರ್ಭಿಣಿದ್ದಾಗ ಮಾಡಕ್ ಹೋಗ್ಬಾರ್ವ. ಕೆಳಗೆ ಬಿದ್ರೆ ಹೊಟ್ಟೆ ಕೂಸಿ ಧಕ್ಕೆ ಆಗ್ತೈತಿ. ಇದೊಂದು ಒಂಥರ ಮರೆಯಲಾಗದ ಇದು ಅದ. ಆದ್ರೆ ಅವ್ರಿಂದ ನಾನು ಹಿಂಗಂಗೆ ತಿಳಿದ್ರೆ ಅವ್ರ ಮನಸ್ಸು ನೋವು ಆಕತಿಲ್ಲ, ಆಗಲ್ರಿ ಅಂತ ಇಷ್ಟ ಹೇಳಿದ್ರಿ. ಅವ್ರ ಮನುಷ್ಯಗೆ ಬಹಳ ನಿರಾಳ ಆಯ್ತ್ರಿ. ನನ್ನ ಮಾತು ಕೇಳಿ ಹೋಗಿ ಅಂತ ಹೆಣ್ಮಗಳು ಅಂತೇಳಿ. ನಂತರ ಮತ್ತೆ ಹೊಟ್ಟೆ ತೆಗಿಬೇಕಿಲ್ಲ, ಲೋಕ ಶರೀರ ಆಡ್ಬೇಕು, ವಿದ್ಯಾಭ್ಯಾಸ ಮಾಡ್ಬೇಕು, ಇವತ್ತಲ್ಲಿ ವಿದ್ಯಾರಿ ಅವರು ನಂತರ ಮತ್ ನೋಡಿದ್ರು ಅವ್ರಿಗೆ ಲಾಸ್ಟ್ ಮಂಗಲ ಆಗು ಬಂದ್ರಿ. ಯಾವ್ರಿ ಅಂದ್ರೆ ನೀವು ಗಂಡು ಮಕ್ಕಳ ಹೇಳಲೇ ಅಲ್ಲ, ನಾ ಹೇಳಿದಕ್ಕೆ ಬರೀ ಹ್ಞೂ ಅಂದ್ ಬಿಟ್ರಿ ಅಂತ ಕಲಾವಿದ್ರು. ಅದೊಂದು ಅವಿಸ್ಮರಣೀಯ ಘಟನೆ. ಕಲಾವಿದರ ಅದಾವ್ರಿ ಹೆಣ್ಣು ಪಾತ್ರ ಮಾಡುವಾಗ ಹೆಣ್ಣಾಗೇನೆ ಇರಬೇಕ್ರಿ.
ಪುರುಷ ಪಾತ್ರ ನೋಡಾಗ ನಾವು ಕೃಷ್ಣ ಪಾತ್ರ ನೋಡಕ್ ಕೃಷ್ಣ ಇರ್ತದೆ. ಅದು ಯಾವ ಪಾತ್ರಗಳು ಹೆಂಗ್ ಬರ್ತಾವಲ್ಲ ಹಂಗ ಇರ್ಬೇಕ್ರಿ. ಪಾತ್ರಕ್ಕೆ ಜೀವ ತುಂಬುವಂತ ಮೇಡಮ್ ಇಲ್ಲಿ ಮೇಜ್ ಅಂತ ಬರ್ತಾವ್ರಿ ಕುಳಿತವ್ರ ಅಲ್ಲಿ ನಾನು ಕೃಷ್ಣ ಪಾತ್ರ ಮಾಡುವಾಗ ರೀ ಅದು ಪ್ರಶ್ನೆಗಳ ಸುರುಮಳೆ ರೀ. ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ ಅನ್ನೋದು ನನಗೆ ಆಗಿಲ್ಲ ರೀ. ಯಾಕಂದ್ರೆ ಎಷ್ಟಾದ್ರೂ ಭಯಾಟ ಮಾಡಿರ್ಬೋದು ವಿದ್ಯೆವರು ಅಲ್ಲಿ ಕೃಷ್ಣನ ಪರಕಾಯ ಪ್ರವೇಶ ಮಾಡ್ತಾನೆ, ಭಗವಂತನ ಆವಿರ್ಭಾವ ಆಗ್ತಾನೆ. ಅದನ್ನ ನನಗೆ ಇದಾಗಿದ್ರಿ. ಎಲ್ಲ ಅವ್ರಿಗೆ 12 ಗಂಟೆ ಅಂದ್ರೆ ಬೆಳಗಿನ 4 ಗಂಟೆ ಮಟ ರೀ ಕೃಷ್ಣ ಪಾತ್ರಗಳಿದ್ದಾವ್ರಿ. ಪ್ರಶ್ನೆಗತೆ ಎಲ್ಲ ಸಮರ್ಪಕವಾಗಿ ಉತ್ತರ ಕೊಡ್ತಾನೆ ಕೃಷ್ಣ. ಅದೊಂದ್ರಿ ನಂತರ ನಾನು ಕೊರವಂಜಿ ಮಾಡ್ತೇನೆ. ಮಾಡಿದ ನಂತರ ಮತ್ತೆ ದಶಾವತಾರಕ್ಕೆ ಬಂದಾಗ ಅವ್ರೆಲ್ಲರೂ ಬಂದು ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ನೋಡ್ರಿ ನಮ್ಗೊಂದು ಮಾತು ಕೊಡ್ಬೇಕು, ನೀವು ಒಟ್ಟು ಸಾಯುವವರೆಗೆ ಕೃಷ್ಣ ಪಾತ್ರ ಮಾಡ್ರಿ, ನಿಮ್ಮೆಲ್ಲರ ಆಶೀರ್ವಾದ ತಿಳ್ಕೊಂಡ್ರಿ. ಅವರೆಲ್ಲ ನಮಸ್ಕಾರ ಮಾಡಿದ್ರಿ. ಮತ್ ನಾ ಕೃಷ್ಣ ಪಾತ್ರ ಇದಾಗ್ರಿ ಯಾರು ನನ್ನ ಕಡೆಯಿಂದ ಇದು ಮಾಡಿಸ್ಬೋದ್ರಿ, ನಮಸ್ಕಾರ ಮಾಡೋದ್ರಿ. ಅದಕ್ಕಿಂತ ಅತನೇತರಿ ಇಬ್ರು ದೊಡ್ಡ ಹಿರಿಯ ಕಲಾವಿದರಿ. ಆ ಕೃಷ್ಣ ಪಾತ್ರ ಮಾಡುವಾಗ ಒಬ್ಬ ನಮ್ಮ ಭಾಗವತರು ಹೇಳಿದ್ರಿ, ಅವ್ರು ನಮಸ್ಕಾರ ಮಾಡ್ರಿ ಹಿರಿಯರವ್ರಿಗೆ. ಅವಾಗ ನಮಸ್ಕಾರ ಮಾಡೋರು 85-86 ವಯಸ್ಸಿನವ್ರಿ ಚಟಕ್ರಿ ಎದ್ದು ಬಿಟ್ರಿ ಕುರ್ಸಿ ಮೇಲೆ. ಬೇಡಪ್ಪ ಅಂತಂದ್ರೆ ಕೃಷ್ಣ ಅವತಾರ ಇರ್ತದ್ರಿ. ಅವತಾರ ಇರ್ತದ ನೋಡುವಾಗ ಪಾತ್ರ ಮಾಡುವವರಿಗೆ ಹಂಗ ಅವತಾರ ಇರ್ತದ್ರಿ. ಮುಂದ ಪಾತ್ರ ಮುಗಿದ ನಂತರ ಮತ್ತೆ ಮರ್ಯಾದೆ ಮನುಷ್ಯ. ಹಂಗ ಸ್ತ್ರೀ ಪಾತ್ರ ಮಾಡುವಾಗ ಸಹಿತ ನಾವು ಪರಕಾಯ ಪ್ರವೇಶ ಮಾಡಿದಂಗೆ ಮಾಡ್ಬೇಕಾಗ್ತದೆ. ಸ್ತ್ರೀ ಪಾತ್ರ ಮಾಡೋದ್ರಿಂದ ಒಂದ್ ಒಳ್ಳೆ ರೆಸ್ಪಾನ್ಸ್ ಬಂತು ನಿಜ. ಆದ್ರೆ ಸ್ನೇಹಿತರ ಬಳಗದೊಳಗೆ ಏನಾದ್ರು ಗೇಲಿ ಮಾಡೋದು ಆತರ ಏನು ಇಲ್ಲ ರೀ. ನೀವ್ ಮನೆ ನೋಡಿದ್ರಲ್ರಿ ನಮ್ಮ ಅಮ್ಮಾಜಿ ಅವಾರ್ಡ್ಸ್ ಉದ್ಘಾಟನೆ ಒಳಗ ಆಯ್ತು. ಅವಾಗ ಬೆಂಗಳೂರಿನೊಬ್ರು ಶಿವಕುಮಾರ್ ಅಂತ ಪರಮೇಶ್ವರ ಪಾತ್ರ ಮಾಡಾಕ ಅವ್ರ ಜೊತೆ ಪಾರ್ವತಿ ಪಾತ್ರ ಮಾಡಾಕ ನಿಮ್ಮ ಒಂದು ಮಾತಿಗೆ ನಂಗ ನಿಮ್ ಮಗಳಿದ್ದಂಗ ಅಲ್ರಿ ಬಹಳ ಖುಷಿ. ಅವ್ರಿಗೆ ಮಾಡಿದಾಗ್ರಿ ಅವ್ರಿಗೆ ಬಹಳ ಖುಷಿ ಐತಿ. ನಮ್ಗೆ ಅದೇನ್ರಿ ಮೊದಲ ಒಂದು ಪೂರ್ವಭಾವಿ ತಯಾರಿಲ್ಲ ಏನಿಲ್ಲ ರೀ. ಅದ್ರ ಸಹಜವಾಗಿ ಕರಗತ. ಆದ್ರೂ ಹೆಣ್ಣು ಪಾತ್ರ ಮಾಡುದ್ರಿ ಅದು ಎಲ್ಲರಿಗೂ ಸಾಧ್ಯ ಆಗುದಿಲ್ಲ ಅನ್ಸದ್ರಿ. ಈ ಹೆಣ್ಣು ಪಾತ್ರ ಮಾಡ್ತಾ ಈ ಜೀವನದಲ್ಲಿ ನಿಜವಾಗ್ಲೂ ಹೆಣ್ಮಕ್ಳಿಗೆ ಇಷ್ಟು ಸ್ಥಾನ ಇದೆ ಅಥವಾ ಅವ್ರು ಇಂತಹ ಒಂದು ಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಯಾವಾಗ್ಲಾದ್ರೂ ಯೋಚನೆ ಬಂದಿದೆಯಾ ಸರ್? ಹೌದ್ರಿ. ಯಾಕಂದ್ರೆ ಬಹಳಷ್ಟು ಮಂದಿ ಹೆಣ್ಮಕ್ಳು ರೀ ನಮ್ಮ ಒಂದು ಜಾನಪದ ರಂಗಭೂಮಿ ಇರ್ಲಿ ಅಥವಾ ವೃತ್ತಿ ರಂಗಭೂಮಿ ಇರ್ಲಿ, ಯಾಕಂತಂದ್ರೆ ಅವ್ರು ಒಳ್ಳೆಯ ಸ್ಥಿತಿ ಒಳಗಿರೋ ಮಠ ಇರ್ತದ್ರಿ. ಒಂದು ಕಲಾವಿದರಾದ್ರೂ ಕೂಡ ರೀ ತಾವೇನ್ ಬದುಕನ್ನ ಸಾಕ್ತಿರ್ತಾರಲ್ರಿ ಅವಾಗ ಸ್ವಲ್ಪ ನಾಳೆಗೆ ಬೇಕನ್ನುವಂತ ಇಟ್ಕೊಂಡ್ರಿ ಉಳಿತಾಯ ಮಾಡ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ನಾವು ಇದ್ದಾಗ ದುಂದು ಮಾಡಿದ್ರೆ ಇಲ್ದಾಗ ಮಂದಾಗ್ಬಿಡ್ತದೆ. ಒಂದು ಸೌಂದರ್ಯ ಒಂದಿಷ್ಟು ದಿನ ಸೌಂದರ್ಯ ಮಾಸಿದ ಬಳಿಕ ಕಲಾವಿದರ ಜೀವನ ಬಹಳ ಕಷ್ಟ. ಅದಕ್ಕಾಗಿ ಮೇಡಮ್ ನಾವೇನ್ ಮಾಡ್ಬೇಕಂದ್ರೆ ಕಲಾವಿದರು ಏನ್ ಮಾಡ್ಬೇಕ್ರಿ ಬದುಕುವಾಗ ಎಷ್ಟು ಬೇಕು ಮಾಡ್ಕೋದ್ರಿ. ನಾಳೆಗೆ ಬೇಕು ಅನ್ನೋ ಸ್ವಲ್ಪ ಉಳಿತಾಯ ಮಾಡ್ಕೋಬೇಕು. ಅಂದ್ರೆ ಅದು ಮುಂದಿನ ವೃದ್ಧಾಪ್ಯದ ಒಳಗ ಸಹಕಾರಿ ಆಗ್ತದ್ರಿ. ಈ ನಿಟ್ಟಿನೊಳಗ್ರಿ ಎಷ್ಟೋ ಜನ ಕಲಾವಿದರಿಗೆ ನಾನು ಅದನ್ನ ಹೇಳ್ಕೊತಾ ಇದ್ದೇನ್ರಿ, ಮಾಡ್ತಾ ಇದ್ದೀನಿ ಉಳಿಸ್ಕೊಡ್ರಿ ಅಂತ ಹೇಳಿ. ಆ ನಿಟ್ಟಿನಿಂದ ಕೆಲವೊಂದಿ ಈ ಕಲಾವಿದರು ನೀವ್ ಹೇಳಿದಂಗ್ರಿ ಹೆಣ್ಣು ಪಾತ್ರ ಮಾಡಕ ಹೊಸ ಮುಜಿಗಳು ಮಾಡ್ತಾರೆ. ಏನಾಗಿಲ್ಲ ಕರೀರಿ ಅದೇನ್ ಅದು ಪಾತ್ರ ಮಾಡುವಾಗ ಮತ್ತೆ ಅದು ಆ ರೀತಿ ಮಾಡ್ಲೇಬೇಕಾಗ್ತದ್ರೆ. ಆದ್ರೂ ಈ ಕಲೆಗೆ ಸಾವಿದ್ದಾರೆ, ಕಲೆ ರೂಪಾಂತರ ಆಗ್ತದೆ. ಅನೇಕ ಪಾತ್ರಗಳಿಗೆ ಜೀವ ತುಂಬಿ ಅದೇ ಪಾತ್ರ ಕಣ್ಮುಂದೆ ಬರೋ ಹಾಗೆ ಸೀತಾ ಅಂದ್ರೆ ಸೀತೆನೇ ಬಂದಿದ್ದಾರೆ, ಕೃಷ್ಣ ಅಂದ್ರೆ ಕೃಷ್ಣನೇ ಬಂದಿದ್ದಾನೆ. ಕೃಷ್ಣ ಪಾತ್ರ 45 ನಿಮಿಷ ಮುಗಿಸಿದ್ರಿ. ಮತ್ತೆ ಬಾಂಬೆ ಮತ್ತು ಡೆಲ್ಲಿ ಬರೀ ಬರ್ತಾರ್ರಿ. ಕರ್ನಾಟಕದಲ್ಲಿ ಎಷ್ಟೋ ಹಳ್ಳಿ ಪಟ್ಟಣಗಳಲ್ಲಿ ಸುಮಾರು 60 ವರ್ಷ ಆಯ್ತ್ರಿ ಕಲಾ ಸೇವೆ ಮಾಡೋದು. ಕಲೆಯಲ್ಲಿ ಸಂತೃಪ್ತಿ ಅದರಿ ಮತ್ತು ನಮ್ಮ ಬದುಕಿದು ಆಸರೆ ಆಗಿದ್ರಿ. ಹಿಂಗಾಗಿ ನಮ್ಮ ಮನೆಯಾಗ ಎಲ್ಲರೂ ರೀ ನಮ್ಮ ಮನೆಯ ನಮ್ಮ ಶ್ರೀಮತಿ ಸಹಕಾರ ಇದೆ, ಬಹಳಷ್ಟು ಸಹಕಾರ ಇದೆ ರೀ. ಈಗ ಏನೋ ನಾವು ಒಂದು ಇದಕ್ಕೆ ಬಂದಿದ್ದೀವಿ. ಮೊದ್ಲಾದ್ರೂ ನಾವು ಕಲೆಯಿಂದ ಬದುಕಿದ್ದೀವಿ. ಹಿಂಗಾಗಿ ಕಲೆ ಬಗ್ಗೆ ನಮ್ಗೆ ಶ್ರದ್ಧೆ ಇದೆ ರೀ. ನಮ್ಮ ಶ್ರೀಮತಿ ಮಂಗಲಾದೇವಿ ರೀ, ಅದೇ ನನಗೆ 2 ಮಕ್ಕಳು. ದೊಡ್ಡ ಮಗ ವಿನಯ್ ಕುಮಾರ್, ಅವರು ಅಮೆರಿಕಾಕ್ಕೆ ಈಗ ಬೆಂಗಳೂರು ಸಿಟಿಯಲ್ಲಿ. ಸಣ್ಣ ಮಗ ವಿವೇಕಾನಂದ, ಅವನು ಅಸಿಸ್ಟೆಂಟ್ ಸೆಂಟರ್ ಮ್ಯಾನೇಜರ್ ಅಂತೇಳಿ ಮೊದಲು ನಮ್ಮ ಗುಜರಾತ್ ಇರ್ತದೆ, ಆಮೇಲೆ ಟ್ರಾನ್ಸ್ಫರ್ ಟು ಗುಲ್ಬರ್ಗ. ಅವರಿಗೆ ಒಂದು 2 ಮಕ್ಕಳು ರೀ. ಮಗಳು ಶ್ರೀನಿಧಿ ಅಂತಾರೆ, ಮಗ ರೀ ಅದ್ವೈತ ಪ್ರಭು ಅಂತೇಳಿ. ದೊಡ್ಡ ಮಗ ರೀ ಅವ್ರಿಗೆ 2 ಹೆಣ್ಣು ಮಕ್ಕಳು ರೀ. ದೊಡ್ಡವಳು ವೈಷ್ಣವಿ ಮಾತಾರಿ, ಎರಡನೇದವಳು ಕೃಷ್ಣವೇಣಿ ಅಂತೇಳಿ. ಬಟ್ 3 ಮಂದಿ ಹೆಣ್ಣು ಮೊಮ್ಮಕ್ಕಳು, 1 ಗಂಡ ಮಕ್ಕಳು ರೀ. ಸಂತೃಪ್ತ ಕುಟುಂಬ ರೀ. ನಿಜವಾಗಿ ಇವತ್ತಿನ ಒಂದು ಮೊಬೈಲ್ ಯುಗದಲ್ಲಂತೂ ಈ ಕಲೆ ಬಗ್ಗೆ ಆಸಕ್ತಿ ಹೋಗಿ ಬಿಟ್ಟಿದೆ. ಎಲ್ಲಾನು AI ಯುಗ ಬಂದ್ಮೇಲೆ ಎಲ್ಲಾನು AI ಹಾಕ್ತಾರೆ, ವಿಡಿಯೋ ಬರುತ್ತೆ ಆರಾಮಾಗಿ. ಅಂದ್ರೆ ಇದನ್ನ ನಾವು ಮಾಡ್ಬೇಕು, ಇದಕ್ಕೊಂದು ಜೀವ ತುಂಬಬೇಕು ಅಂತ ಅವರಲ್ಲಿ ಆಸಕ್ತಿ ಹೆಂಗ್ ಮೂಡಿಸ್ಬೇಕು?
ಇದನ್ನ ಮಾತು ಕರೆದರಿ ಕಾಲಾಯ ತಸ್ಮೈ ನಮ ಅಂದಂಗ್ರಿ ಕಾಲಕ್ರಮವಾಗಿ ಬದಲಾವಣೆ ಆಗೋದು ಸಹಜಿಕದರಿ. ಆದ್ರೂ ನಾವು ನಮ್ಮದೇ ಅಂತ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಹೇಳಿದ್ರೆ ನಮ್ಮವರು ಡಾಕ್ಟರ್ ಬೆಟಗೇರಿ ಶರ್ಮ ಅವರು ಭೇಟಿಗೆ ಇದೀರಿ. ಅಲ್ಲಿ ನಾನು ಏನಿದ್ರು ಒಂದು 5 ಎಕರೆ 30 ಗುಂಟೆ ಜಮೀನು ಒಳಗರಿ ಒಂದು 11 ಗುಂಟೆ ನಮ್ಮ ಒಂದು ತಂದೆ ತಾಯಿ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೀನಿ. ಶಿವಕಾಳಿಕಾಂಬ ಸಾಂಸ್ಕೃತಿಕ ಸಂಸ್ಥೆ ಅಂತಿದೆ. ಅದನ್ನ ಏನ್ ಮಾಡಿದ್ರೆ ಅಲ್ಲಿ ಒಂದು ಶ್ರೀಕೃಷ್ಣ ಗುರುಕುಲ ಅಂತ ಮಾಡಿದ್ದೀನಿ. ಅಲ್ಲಿ ಏನು ಮಾಡೋದು ಮೇಡಮ್, ಈಗ ನಮ್ಮ ಗ್ರಾಮೀಣ ಕಲೆಗಳನ್ನ ಯಾರು ಕಲಿತಾ ಇಲ್ಲ ಅಂತ ಯಾರಿಗೂ ಘೋಷಣೆ ಮಾಡಂಗಿಲ್ಲ ರೀ. ಸೊ ಈಗ ಗ್ರಾಮೀಣ ಕಲೆಗಳ ಒಂದು ಸಂಗ್ರಹಣೆ ಮಾಡಿರಿ ಮತ್ತು ಸುಮಾರು ಎಲ್ಲ ಕೆಲವು ಪುಸ್ತಕಗಳನ್ನು ಬರ್ತೇನೆ ರೀ. ಮಂಗಲ ಪ್ರಭಾತ ಮೊದಲು ಮಾಡಿಕೊಂಡ್ರಿ 1993 ಆಗ್ರಿ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ಪ್ರಕಾಶನೊಳಗ್ರಿ ಆ ಪುಸ್ತಕದ ಮೊದಲು ಮಾಡಿಕೊಂಡ್ರಿ ಸುಮಾರು 24 ಪುಸ್ತಕಗಳನ್ನ ಬರೆದ್ರಿ. ಅವನೊಳಗೆ ಏನಂತಂದ್ರೆ ನಮ್ಮ ಸನ್ನಾಟಗಳನ್ನೆಲ್ಲ ಕ್ರೋಢೀಕರಣ ಮಾಡಿದ್ರಿ. ಮುಂದಿನ ಹೇಗೆ ಮಾಡ್ಲಿಲ್ಲ ಅಂತಂದ್ರೆ ಓದಲಿ ಅಂತೇಳಿ ಮತ್ತು ನಮ್ಮ ಶ್ರೀಕೃಷ್ಣ ಗುರುಕುಲದೊಳಗೆ ಮೇಡಮ್ ಅಲ್ಲಿ ಏನ್ ಮಾಡ್ಬೇಕು, ಕೆಲವೊಂದು 5 ಜಾನಪದ ಕಲೆಯ ಕುರಿತು ಒಂದು ವಸ್ತು ಸಂಗ್ರಹಾಲಯ ಮಾಡ್ಬೇಕ್ರಿ. ಮತ್ತೆ ಇವುಗಳನ್ನ ಚಿತ್ರಗಳನ್ನ ಕಡೆಗೆ ಹಚ್ಚಿದ್ರಿ ಬಂದವರು ಸಹಜವಾಗಿ ನೋಡ್ತಾರೆ ಇಂಥ ಕಲೆಗಳು ನಮಗಿತ್ತು ಅಂತ ಹೇಳಿ. ಇನ್ನೂ ಒಂದು ಮಾತು ಹೇಳ್ತಾರೆ, ನಮ್ದು ಕೃಷ್ಣ ಪಾರಿಜಾತ ಅದರಿ ಈ ಕೆಲವೊಂದು ನಮ್ದು ಈ ಸೀತಾರಾಮ್ ನ್ಯೂಸ್ ಚಾನೆಲ್ ಅವರು ನಮ್ ಸಿನಿಮಾ ಕರೆಸಿದ್ರಿ. ಸುಮಾರು ಒಂದು 126 ಎಪಿಸೋಡ್ಗಳನ್ನು ಮಾಡಿರಿ ಸಂಗ್ರಹ ಮಾಡಿಟ್ಟಿದ್ದೀನಿ. ಅಂದ್ರೆ ಪುಸ್ತಕ ಅವ್ರಿಗೆ ರೆಫರೆನ್ಸ್ ಆಗ್ತದ್ರಿ. ನೋಡೋದ್ರಿಂದ ಕಲೆಗಳನ್ನ ಹಿಂಗಿತ್ತು ಅಂತ ಹೇಳಿ ಅವ್ರು ಅನುಕರಣೆ ಮಾಡ್ಲಿಕ್ಕೆ ಅನುಕೂಲ. ಅದೇ ರೀತಿ ಸಂಖ್ಯಾಬಳೆ ಮಾಡಿದ್ದೀನಿ, ನಿಜವಾದ ಶಿವಿ ಮಾಡಿದ್ದೀನಿ. ಅವನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಟುಬಿಟ್ಟಿದ್ರಿ. ಅದೊಂಥರ ಎಕ್ಸಿಬಿಷನ್ ಟೈಪ್ ರೀ. ಬಂದವ್ರು ಅಟ್ಲೀಸ್ಟ್ ಮಾಡಲಿಲ್ಲ ಅಂತಂದ್ರು ಕೂಡ ನೋಡಿ ಅವರು ಸಂತೋಷ ಪಡ್ಲಿ, ಬಟ್ ನಮ್ಮ ಕಲೆಗಳು ಉಳಿಲಿ ಅನ್ನುವಂತ ಆಸೆ ರೀ ಮತ್ತು ಉಳಿತಾವ ಅನ್ನುವಂತ ಭರವಸೆ ನನ್ನಲ್ಲಿ. ಸಾಂಪ್ರದಾಯಿಕ ಕಲೆಗಳು ನಶಿಸಿ ಹೋಗ್ತಾ ಇದೆ ಜನಪದ. ಅದಕ್ಕಾಗಿ ಅವನ್ರಿ ಉಳಿಸೋದು ಮತ್ತೆ ಜನಪದ ವಸ್ತುಗಳನ್ನ ಸಂಗ್ರಹ ಮಾಡೋದು. ಈಗ ನಮ್ಮದೇ ಅಂತ ಭೂಮಿ ಇದೆ, 11 ಗುಂಟೆ ನಾಳೆ ದಾನ ಪತ್ರ ಮಾಡ್ತಾ ಇದ್ದೇನೆ. ಮತ್ತೆ ಗುರುಕುಲ ಇದ ಶಿವಕಾಳಿಕಾಂಬ ಸಾಂಸ್ಕೃತಿಕ ಸಂಸ್ಥೆ ಅದಕ್ಕೆ ಅಧ್ಯಕ್ಷ ನಾನು ಇದ್ದೇನ್ರಿ. ಅಂದ್ರೆ ನಮ್ಮ ಭೂಮಿಯನ್ನ ನಮ್ಮ ಸಂಸ್ಥೆಗೆ ಕೊಟ್ಟರಿ ಮತ್ತು ನಾವು ಇಲ್ಲದೆ ಹೋದಾಗ ಕೂಡ ರೀ ಅಧ್ಯಕ್ಷರು ಮತ್ತೊಬ್ಬರು ಬರ್ತಾರ್ರಿ. ಒಟ್ಟಾರೆ ಕಲೆಗಳನ್ನ ಉಳಿಸ್ಬೇಕು, ಬೆಳೆಸಬೇಕು, ಮುಂದಿನವರಿಗೆ ಪರಂಪರಾಗತಗಳಿಗೆ ಸಾಗಬೇಕು ಅನ್ನುವಂತ ಅಭಿಲಾಷೆ ನಾನು. ಒಳ್ಳೆ ವಿಷಯ. ನಿಜವಾಗಿಯೂ ನಮ್ಮ ಅನೇಕ ಸಾಂಸ್ಕೃತಿಕ ಕಲೆಗಳು ನಶಿಸಿ ಹೋಗ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಸಣ್ಣಾಟ ಅಂದ್ರೇನು, ದೊಡ್ಡಾಟ ಅಂದ್ರೇನು, ಬಯಲಾಟ, ಕೃಷ್ಣ ಪಾರಿಜಾತ ಇದ್ರ ಬಗ್ಗೆ ಕೇಳಿದ್ರು ಕೂಡ ಇದೇನು ಅನ್ನುವಂತ ಒಂದು ಯಕ್ಷ ಪ್ರಶ್ನೆ. ಅಂತವ್ರಿಗೆ ಇದು ತಿಳ್ಕೊಳ್ಳಿಕ್ಕೆ ಒಂದು ದೊಡ್ಡ ವೇದಿಕೆ ಅಂತ ಗುರುಕುಲ, ನಿಮ್ಮ ಗುರುಕುಲ. ಓಕೆ, ಒಳ್ಳೆಯ ಸೇವೆಯನ್ನ ಸಲ್ಲಿಸಿದ್ದೀರಾ ಸರ್ ನೀವು. ಇದಕ್ಕಾಗಿ ನಿಮಗೆ ಸಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಸ್ವಲ್ಪ. ಪ್ರಶಸ್ತಿಗಳಿಗಾಗಿ ಹಂಬಲಿಸುವುದೇನಿದೆ, ಕಲಾವಿದರಿಗೆ ಪ್ರೇಕ್ಷಕರು ಕೊಡುವಂತ ಚಪ್ಪಾಳೆ ದೊಡ್ಡ ಪ್ರಶಸ್ತಿ. ಆದರೂ ಕೂಡ ಯಕ್ಷಗಾನ ಬಯಲಾಟ ಅಕಾಡೆಮಿ ಅವರು ನಮ್ಮ ಉಮಾಶ್ರೀ ಮೇಡಮ್ ಅವರು ಅದು ಮಿನಿಸ್ಟ್ರಿ ಸಂಸ್ಕೃತಿ ಇಲಾಖೆ ಸಚಿವರಿದ್ದಾಗ ನಮ್ಮ ಶಿವರಾಮ್ ಕಾರಂತರು ಊರು ಸಾಲಿಗ್ರಾಮದೊಳಗೆ ನನಗೆ ಜನಪದ ಯಕ್ಷಗಾನ ಅಕಾಡೆಮಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅವಾಗ ಅವರು 10,000 ರೂಪಾಯಿಯನ್ನು ಕೊಟ್ಟು ಮಾಡಿದ್ದಾರೆ. ಆಮೇಲೆ ನಾನು ಬರೆದಂತ ಒಂದು ಪಗಡೆ ಆಟ ಕೃತಿಗೆ ಅಲ್ಲಿ ನಮ್ಮ ಕೇರಳದ ಕಾಸರಗೋಡಿನೊಳಗೆ ಕರೆಸಿ ಅಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವರು ಸನ್ಮಾನ ಮಾಡಿ ಅಲ್ಲಿ ನಮ್ಗೆ ಗೌರವಗಳನ್ನ ಕೊಟ್ಟು ಸತ್ಕಾರ ಮಾಡಿದ್ದಾರೆ. ಅಲ್ಲಲ್ಲಿ ಮಠ ಮಾನ್ಯಗಳಾಗಲಿ, ಅಲ್ಲಲ್ಲಿ ಒಂದೊಂದು ಸಂಘ ಸಂಸ್ಥೆಗಳಾಗಲಿ ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರಗಳ ಸುರಿಮಳೆ ಇರ್ತದೆ ಮಾಡಿದ್ದಾರೆ. ನಾವು ಅದಕ್ಕೆ ಋಣವ ತೀರಿಸಬೇಕು ಅಂತಾರೆ. ಋಣ ತೀರ್ಸಕ್ಕೆ ಆಗುದಿಲ್ಲ ರೀ. ಯಾಕೆ ಒಬ್ಬರೇ ಒಂದು ಪ್ರೀತಿಯನ್ನು ಕೊಟ್ಟರೆ 10 ರೂಪಾಯಿ ಕೂಡ ಅದು ನಮ್ಮೇಲೆ ಋಣ ಅದ ಕಲಾವಿದರಿಗೆ. ಆದ್ರೂ ಕಲಾವಿದನ ಬದುಕು ಸಂತೃಪ್ತ ಬದುಕು ಮೇಡಮ್. ಕಲಾವಿದನಾಗಿ ಹುಟ್ಟುವ ಒಂದು ಭಾಗ್ಯ ಅನ್ಸದ್ರಿ. ಅದ್ರೊಳಗೆ ನೀವು ಹೇಳಿದಂಗ್ರಿ ಸ್ತ್ರೀ ಪಾತ್ರ ಮಾಡೋನು ಒಂಥರ ರೀ, ಅದು ಒಂದು ಭಾಗ್ಯ ಮೇಡಮ್. ನೋಡ್ರಿ ಅಲ್ಲ, ಈ ಒಂದು ಜನ್ಮದಲ್ಲಿ ಸ್ತ್ರೀ ಪಾತ್ರಗಳನ್ನ ಮಾಡಿ ಸ್ತ್ರೀ ಪಾತ್ರಕ್ಕೆ ಜೀವ ತುಂಬಿದೀರಾ. ಮುಂದಿನ ಜನ್ಮ ಅಂತಿದ್ರೆ ಸ್ತ್ರೀಯಾಗಿ ಹುಟ್ಲಿಕ್ಕೆ ಆಸೆ ಪಡ್ತೀರಾ? ಯಾರು ಬೇಡ ಅಂತಾರ್ರಿ. ಯಾಕಂತಂದ್ರೆ ಸ್ತ್ರೀಯಾಗಿ ಹುಟ್ಟುದನ್ನ ಒಂದು ಭಾಗ್ಯ ಅನ್ಸದ್ರಿ. ಈಗ ನೋಡಿ ಪುರುಷ ವ್ಯಕ್ತಿಗೆ ಅಲ್ಲಿ ಇರ್ತದ್ರಿ. ಈ ಹೆಣ್ಣು ಮಗಳಾದ್ರೆ ಈಗ ನೋಡಿ ನಿಮ್ಮನ್ನ ನೋಡ್ರೆ ಸಂತೋಷ ಆಗ್ತದ್ರಿ. ಏನೆಲ್ಲ ಒಂದು ಸೌಭಾಗ್ಯವನ್ನು ಪಡೆಯಬಹುದು. ಜೊತೆಗೆ ಮೇಡಮ್ ಹೆಣ್ಣು ಮತ್ತೊಂದು ಜೀವಿಗೆ ಮತ್ತೊಂದು ಏನ್ ಮಾಡ್ತಂದ್ರ ಸಂತತಿ ಒಂದು ಏನ್ ಮಾಡ್ತಾರೆ, ಅದೊಂದು ದೊಡ್ಡ ಭಾಗ್ಯ. ಅದು ನಿಜವಾಗಿ ಹೆಣ್ಣು ಮಕ್ಕಳಿಗೆ ನೀವು ಹೇಳಿದಾಗ ನಾವು ಸ್ತ್ರೀ ಪಾತ್ರ ಮಾಡುವಾಗ್ರಿ ಅದ್ ನಾವು ಅನುಭವಿಸಿದೇವೆ. ಸ್ತ್ರೀಯಾಗಿನ ಇದು ಮಾಡಿದ್ವಿ. ಅವಾಗ ಭಾವನೆಗಳು ಕೂಡ ಹೆಣ್ಣು ಮಗಳಾಗಿನೇ ಇರ್ತವೆ.
ಸ್ತ್ರೀಯಾಗಿ ಹುಟ್ಟೋದ್ರಿ ಹೆಣ್ಮಗಳಾಗಿ ಹುಟ್ಟೋದು ಭಾಗ್ಯ ರೀ. ಭಾಗ್ಯ. ನೋಡಿ ನಾಗರ ಪಂಚಮಿ ಒಳಗ ಅಂದ್ರೆ ತಾಯಿ ಇದ್ರ ತವ್ರ ಹೆಚ್ಚು ತಂದಿದ್ರ ಬಳಗ ಹೆಚ್ಚು ಅಂತ ಹೇಳ್ತಾರಲ್ರಿ. ಹಂಗ ಹೆಣ್ಮಕ್ಳು ತವ್ರ ಮನಿಗೆ ಬರ್ತಾರಿ, ತವ್ರವ್ರ ಅಣ್ಣ ತಮ್ಮ ತಾಯಿ ತಂದೆ ಮಾಡ್ತಾರಿ. ಹಾಗಾಗಿ ಹೆಣ್ಮಗಳ ಸೌಭಾಗ್ಯನ ದೊಡ್ಡದ್ರಿ. ಅದಕ್ಕಾಗಿ ಹೆಣ್ಣಾಗಿ ಹುಟ್ಟು ಹಂಬಲಿಸ್ತೀರಾ ಮುಂದಿನ ಜನ್ಮ ಇದ್ರೆ ನಿಜ ಈಗ ಆಗ್ತದಲ್ರಿ ನಾವು ಈ ನಾಟಕದಲ್ಲಿ ಸ್ತ್ರೀ ಪಾತ್ರ ಮಾಡುವಾಗ ಅದ ಸಹಜ ಅನುಭವನ ಆಗ್ತದ್ರಿ. ಮತ್ ನಿಜವಾಗಿ ನಾವು ಕೆಲವು ಮಂದಿ ರೀ ನಮ್ಮ ಕಾಲಲ್ಲಿ ಕಾಲುಂಗುರ ಹಾಕ್ತಿವಿ ನೋಡಿ. ಕೆಲವು ಮಂದಿ ಬಟ್ಟಿಟ್ಟು ಕೆಲವರು ಸೋತದ ಏನ್ರಿ ನೀವು ಹೆಣ್ಮಗ ತಿಳ್ಕೊಂಡಿದ್ರಿ ಅಂದ್ರೆ ನಿಜವಾದ ಆ ಪಾತ್ರಕ್ಕೆ ಏನ್ ಬೇಕು ಎಲ್ಲವನ್ನ ಒಪ್ಸಿದ್ರಿ. ಅದು ಆಗ ಭಾವನೆಗಳು ಹಂಗಿರ್ತಾವ. ನಾವು ಕೆಲವೊಂದು ಸಂದರ್ಭದ್ರಿ ಹೆಣ್ಣು ಮಕ್ಕಳೇ ನನಗ ಬಹಳಷ್ಟು ಜನ ಮಾಡಿ ಇಲ್ಲಿ ಬಾರವಾ ಇಲ್ವಾ ಅಂತ ಹೇಳಿ ಆವಾಗ ನೋಡಿದಾಗ್ರಿ ಹೆಣ್ಮಗಳ ಹೆಣ್ಣಾಗಿ ಹುಟ್ಟೋದು ಒಂದು ಭಾಗ್ಯ, ಸೌಭಾಗ್ಯ, ಒಂದು ಭಾಗ್ಯ ರೀ. ನಿಜಕ್ಕೂ ಅದಕ್ಕೆ ಒಂದು ಸ್ತ್ರೀಗೆ ಎಂಥ ಸ್ಥಾನ ಅಂತಂದ್ರೆ ದೇವತಾ ಸ್ಥಾನ. ಎತ್ತನಾರೆಸ್ತು ಪೂಜಂತು ತತ್ರ ದೇವತಾ ಅಂತಂದ್ರೆ ನಿಜವಾಗಿ ಹೆಣ್ಮಗಳಾಗಿ ಹುಟ್ಟೋದು ಭಾಗ್ಯ ರೀ. ನಾವು ನಾಟಕದಾಗ ಹೆಣ್ಮಗಳಾಗಿದ್ರೆ ಅದೊಂದು ನಮ್ಮ ಸೌಭಾಗ್ಯ. ಸರಿ ಸರ್, ಇಷ್ಟು ವರ್ಷಗಳ ಕಾಲವನ್ನ 60 ವರ್ಷಗಳ ಕಾಲವನ್ನ ನೀವು ಕಲೆಗಾಗಿ ಮುಡಿಪಿಟ್ಟಿದ್ದೀರಾ, ಕಲಾ ಸಾಧನೆಯನ್ನ ಮಾಡಿದ್ದೀರಾ. ನಿಮಗೆ ಇನ್ನೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಬರ್ಲಿ, ಇನ್ನಷ್ಟು ಕಲಾವಿದರನ್ನ ಬೆಳೆಸುವಂತಹ ಒಂದು ಸೌಭಾಗ್ಯ ನಿಮಗೆ ಸಿಗ್ಲಿ, ನಿಮ್ಮ ಗುರುಕುಲಕ್ಕೆ ಒಳ್ಳೇದಾಗ್ಲಿ. ಹಾಗೆ ಇನ್ನು ಕಲಾ ಆಸಕ್ತರಿಗೆ ಒಂದು ನಿಮ್ಮ ಕಡೆಯಿಂದ ಕಲೆಯ ತರಬೇತಿಯನ್ನ ನೀಡುವಂತೆ ನೀವು ತಗೋಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ಇವತ್ತಿನ ದಿನ ನಾವ್ ಏನ್ ನೋಡ್ಬೇಕಂದ್ರೂ ಫೋನ್ ನೋಡಿ ಕಲಿಯೋದಾಗಿದೆ. ನಿಜವಾದ ಕಲಾವಿದನ ಒಳಗಿರುವಂತ ಗುಣಗಳನ್ನ ನಾವು ತಗೋಬೇಕಂದ್ರೆ ಎದುರುಗಡೆನೆ ಇರ್ಬೇಕು. ತಮ್ಮ ಮಾತು ಕರೆ ಮೇಡಮ್, ಅದಕ್ಕೆ ನಾನು ಕೆಲವು ಶಾಲೆ ಕಾಲೇಜುಗಳಿದ್ರಿ ಅಲ್ಲಿ ಮಕ್ಕಳಿಗೆ ಕಲೆ ಬಗ್ಗೆ ಹೇಳ್ತೇನ್ರಿ, ಅವ್ರಿಗೆ ಕೆಲವು ಮಾಡಿಸಿದನ್ರಿ. ಕಲೆಗೆ ಅಂತ ಸ್ವಲ್ಪ ಇದು ಉಳಿಬೇಕನ್ನೋ ಮಕ್ಕಳ ಜೋಡಿ ಸಂವಾದ ಮಾಡಿದ್ದೇನೆ ರೀ. ಹೀಗೆ ಅವಳ ಕಲೆಯನ್ನು ಮಾಡಬೇಕು ಅಂತ ಹುಮ್ಮಸ್ ತುಂಬದ ನಮ್ಮ ಕರ್ತವ್ಯ ನಾವು ಮಾಡೋದು ಅಂತ ದೇವರ ಇಚ್ಛೆ. ಈ ರೀತಿಯಾಗಿ ನಿಮ್ಮ ಕಲಾ ಸೇವೆ ಮುಂದುವರಿಲಿ ಅಂತ ಆಶಿಸ್ತಾ ಇದ್ದೇವೆ. ನಿಮ್ಮ ಅನೇಕ ಜೀವನದ ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ನಿಮಗೆ ನಮ್ಮ ಸ್ಟಾರ್ ಪೀಪಲ್ ಕನ್ನಡ ವತಿಯಿಂದ ತುಂಬಿರೋದ ಧನ್ಯವಾದಗಳು ಸರ್. ಅನಂತ ಧನ್ಯವಾದಗಳನ್ನು. ಭಗವಂತ ನೀವು ಕೂಡ ಆರೋಗ್ಯ ಭೋಗವಾಗಿರಲಿ, ನಿಮ್ಮಿಂದಂಥ ಕಾರ್ಯಗಳನ್ನು ನೆರವೇರಲಿ, ಜನಮನಕ್ಕ ನಿಮ್ಮ ಒಂದು ಸೇವೆ ನಿರಂತರವಾಗಿ ಸಾಗಲಿ ಅಂತ ನಾನು ಸರ್ವೇಶ್ವರ ಕೃಷ್ಣ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ. ಧನ್ಯವಾದ. ಧನ್ಯವಾದ. ಸ್ಟಾರ್ ಪೀಪಲ್ ಕನ್ನಡ, ಆಲ್ ದ ಬೆಸ್ಟ್.